ಘಟನೆ ಒಂದು ದುರಂತ. ದೇಶಾದ್ಯಂತ ಒಳ್ಳೆಯ ಆಡಳಿತ, ಒಳ್ಳೆಯ ಕಾನೂನು ಸುವ್ಯವಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಒಂದು ಕಲಂಕ. ಅದು ಆಗಬಾರ್ದಿತ್ತು. ಈ ಘಟನೆಯಲ್ಲಿ ಮೃತರಾಗಿರ್ತಕ್ಕಂಥ ಎಲ್ಲ 11 ಜನರ ಕುಟುಂಬ ವರ್ಗದವರಿಗೆ ನಾನು ನನ್ನ ಸಂತಾಪವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ 47 ಜನ ಗಾಯಗೊಂಡಿದ್ದಾರೆ. ಅವರು ಬೇಗನೆ ಗುಣಮುಖರಾಗಲಿ ಅಂತ ಹಾರೈಸ್ತೀನಿ. ಈ ಘಟನೆಗೆ ಮುಖ್ಯ ಕಾರಣ ಅಂತಕ್ಕಂಥದ್ದು ಲಾಭಕ್ಕಾಗಿ ಕ್ರಿಕೆಟ್ ಆಟವನ್ನು ಉಪಯೋಗ ಮಾಡಿಕೊಂಡು IPL ಸಂಘಟಿಸಿ ಪ್ರತಿ ವರ್ಷ ಪಂದ್ಯಾವಳಿಗಳನ್ನು ನಡೆಸ್ತಾರೆ. ಅದರಲ್ಲಿ ಈ ವರ್ಷ RCB ಅಂತಕ್ಕಂಥ ಒಂದು ತಂಡ ಮೊದಲನೇ ಸ್ಥಾನವನ್ನು ಪಡೆದಿದೆ ಅಥವಾ ಗೆದ್ದಿದೆ. ಈ RCB ಅಂತಕ್ಕಂಥದ್ದು ಕನ್ನಡಿಗರ ಸಂಸ್ಥೆ ಅಲ್ಲ. ಕರ್ನಾಟಕದವರು ಒಬ್ಬರು ಇಬ್ಬರು ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಇದು ವ್ಯಾಪಾರಿ ಸಂಸ್ಥೆ. ದೇಶಾದ್ಯಂತ ಜಗತ್ತಿನಾದ್ಯಂತ ಇರ್ತಕ್ಕಂಥ ಆಟಗಾರರನ್ನು ಖರೀದಿ ಮಾಡಿ ಅವರಿಗೆ ಹಣ ಕೊಟ್ಟು ಅವರನ್ನು ಆಡಿಸಿ ಅದರಿಂದ ಹಣ ಪಡೆದು ಲಾಭ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ IPL ವ್ಯವಸ್ಥೆ. ಅದರಲ್ಲಿ RCB ಅವರು ಸಹಿತ ಅವರು ಒಬ್ಬರು ಲಾಭಕ್ಕಾಗಿ ಆಟಗಳನ್ನು ಆಡಿಸ್ತಾ ಇರ್ತಕ್ಕಂಥವ್ರು. ಅವರು ಗೆದ್ದದ್ದು 4ನೇ ತಾರೀಕು ಅಥವಾ 3ನೇ ತಾರೀಕು ಸಾಯಂಕಾಲ ಆಗಿದೆ ಮ್ಯಾಚ್. 4ನೇ ತಾರೀಕು ಬೆಳಗ್ಗೆ 7 ಗಂಟೆ ಅನ್ಬಿಡ್ದವ್ರು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಏನು ಪ್ಲ್ಯಾನ್ ಮಾಡಿದ್ದಾರೆ? ಪ್ರೊಸೆಷನ್ನು ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮೀಟಿಂಗು ಎಲ್ಲ ಮಾಡಿದ್ದಾರೆ. ಇಷ್ಟು ಬೇಗ ಅವರು ರಾತ್ರಿ 12ಕ್ಕೆ ಗೆದ್ದ ಮೇಲೆ ಬೆಳಗ್ಗೆ 6 ಗಂಟೆ ಮಧ್ಯ ಅವರೇನು ಪೊಲೀಸ್ ಕಮಿಷನರ್ ಪರ್ಮಿಷನ್ ತೊಗೊಂಡ್ರ, ಸರ್ಕಾರದ ಪರ್ಮಿಷನ್ ತೊಗೊಂಡ್ರ? ರಾತ್ರೋರಾತ್ರಿ ಹೆಂಗಾಗ್ಲಿಕ್ಕೆ ಸಾಧ್ಯ ಇದೆ? ನನಗೆ ಮೇಲ್ನೋಟಕ್ಕೆ ಕಂಡು ಬರೋದು, ಅವರು ತಮ್ಮ RCBಯ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚು ಮಾಡ್ಕೊಳ್ಳಿಕ್ಕೆ, RCBಯ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ತುರಾತುರಿಯಲ್ಲಿ ಈ ಪ್ರೋಗ್ರಾಮನ್ನು ಬೇಜವಾಬ್ದಾರಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಕಟ ಮಾಡಿದ್ದಾರೆ. ಎಲ್ಲ ಈ RCB ಅವ್ರದ್ದು ಕರ್ನಾಟಕದ ತಂಡ ಅಂತ ಒಂದು ಇಂಪ್ರೆಷನ್ ಆಗಿದೆ. ಅದರಿಂದಾಗಿ ಅವರ ಅಭಿಮಾನಿಗಳೆಲ್ಲ ಉನ್ಮಾದದಲ್ಲಿದ್ದರು. ಅವರೆಲ್ಲ ಬೆಳಗಿನಿಂದನೇ ಎಲ್ಲ ಕಡೆ ಬರಲಿಕ್ಕೆ ಶುರು ಮಾಡಿಬಿಟ್ರು. ಪೊಲೀಸ್ ಪರ್ಮಿಷನ್ ತೊಗೊಂಡಿದ್ದಾರೋ ಗೊತ್ತಿಲ್ಲ, ಯಾವಾಗ ಯಾರು ಅರ್ಜಿ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಯಾವಾಗ ಪರ್ಮಿಷನ್ ಸಿಕ್ಕಿದೆಯೋ ಗೊತ್ತಿಲ್ಲ, ಮತ್ತು ಪೊಲೀಸ್ ಬಂದೋಬಸ್ತ್ ಮಾಡಲಿಕ್ಕೆ ಎಷ್ಟು ದುಡ್ಡು ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಜಮಾ ಮಾಡಿದಾರೋ ಗೊತ್ತಿಲ್ಲ. ಇದರಲ್ಲಿ ಜನ ಸೇರಿದ ಮೇಲೆ ನನಗನ್ಸಿದ ಮಟ್ಟಿಗೆ ಸರ್ಕಾರಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ಯಾವುದೇ ಒಂದು ಗತ್ಯಂತರ ಇರಲಿಲ್ಲ. ಯಾಕಂದರೆ ಅವರನ್ನು ಚದುರಿಸ್ಬೇಕಂದ್ರೆ ಬಲ ಪ್ರಯೋಗ ಮಾಡಬೇಕು. ಬಲ ಪ್ರಯೋಗ ಮಾಡಿದರೆ ಎಷ್ಟು ಮಂದಿ ಗಾಯಗೊಳ್ತಿದ್ರು, ಅಥವಾ ಬಲ ಪ್ರಯೋಗಕ್ಕೆ ಅವ್ರು ಚದುರ್ತಿದ್ರು, ಅಥವಾ ಇನ್ನೂ ಹೆಚ್ಚಿನ ಬಲ ಪ್ರಯೋಗ ಆಗ್ತಿತ್ತು, ಅದರಿಂದ ಎಷ್ಟು ಸಾವು ನೋವು ಆಗ್ತಿತ್ತು, ಅದನ್ನು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂಥರ ಉನ್ಮಾದದಲ್ಲಿದ್ದರು ಅಭಿಮಾನಿಗಳು. ಬಹುಶಃ ಅದನ್ನು ಕಂಡುಕೊಂಡೇ ಪೊಲೀಸರು ಮತ್ತು ಸರ್ಕಾರ ಒಂದು ಹೆಂಗೋ ಮ್ಯಾನೇಜ್ ಮಾಡಿದ್ರೆ ಆಯಿತು ಅಂತ ಮಾಡಿದಂಗೆ ಕಾಣುತ್ತೆ.